ಎಲ್ಲರಿಗೂ ನಮಸ್ಕಾರ. ಎನ್ಇಎಕ್ಸ್ಎಂಇಪಿಗೆ ಮತ್ತೆ ಸ್ವಾಗತ. ಇಂದಿನ ಸೆಷನ್ ಬಗ್ಗೆ ನನಗೆ ತುಂಬಾ ಸಂತೋಷವಾಗಿದೆ, ಏಕೆಂದರೆ ನಾವು ಸರ್ಕ್ಯೂಟ್ ಬ್ರೇಕರ್ಗಳ ಬಗ್ಗೆ ಆಳವಾದ ಅಧ್ಯಯನವನ್ನು ಮುಂದುವರಿಸುತ್ತಿದ್ದೇವೆ. ಪಾರ್ಟ್ 1ರಲ್ಲಿ ನಾವು 4 ಅತ್ಯಗತ್ಯ ಸರ್ಕ್ಯೂಟ್ ಬ್ರೇಕರ್ಗಳನ್ನು ಕವರ್ ಮಾಡಿದ್ದೇವೆ. ಎಂಸಿಬಿ ಸಣ್ಣ ಮನೆಯ ಸರ್ಕ್ಯೂಟ್ಗಳಿಗೆ, ಎಂಸಿಸಿಬಿ ಭಾರೀ ಕೈಗಾರಿಕಾ ಹೊರೆಗಳಿಗೆ, ಆರ್ಸಿಸಿಬಿ ಆಘಾತ ಮತ್ತು ಸೋರಿಕೆ ರಕ್ಷಣೆಗೆ, ಮತ್ತು ಆರ್ಸಿಬಿಒ ಈ ಮೂರನ್ನು ಒಂದೇ ಸಾಧನದಲ್ಲಿ ಸಂಯೋಜಿಸುತ್ತದೆ. ನೀವು ಅದನ್ನು ತಪ್ಪಿಸಿಕೊಂಡಿದ್ದರೆ ಲಿಂಕ್ ಇಲ್ಲೇ ಮೇಲೆ ಇದೆ, ಒಮ್ಮೆ ನೋಡಿ. ಈಗ ಪಾರ್ಟ್ 2ಗೆ ಹೋಗೋಣ. ಪಾರ್ಟ್ 1ರಲ್ಲಿ ನಾವು ಎಂಸಿಬಿ, ಎಂಸಿಸಿಬಿ, ಆರ್ಸಿಸಿಬಿ ಮತ್ತು ಆರ್ಸಿಬಿಒ ಕವರ್ ಮಾಡಿದ್ದೇವೆ. ಇಂದು ಪಾರ್ಟ್ 2ರಲ್ಲಿ ಇನ್ನೂ 5 ಮಹತ್ವದ ವಿಧಗಳನ್ನು ನಾವು ಅನ್ವೇಷಿಸಲಿದ್ದೇವೆ: ಇಎಲ್ಸಿಬಿ, ಎಸಿಬಿ, ವಿಸಿಬಿ, ಸಿಲ್ 6 ಮತ್ತು ಆಲ್ ಸರ್ಕ್ಯೂಟ್ ಬ್ರೇಕರ್. ಕೊನೆಯಲ್ಲಿ ಎಲ್ಲಾ 9 ವಿಧಗಳ ಸಂಪೂರ್ಣ ಹೋಲಿಕೆ ಚಾರ್ಟ್ ತೋರಿಸುತ್ತೇನೆ. ಹಾಗಾಗಿ ಕೊನೆಯವರೆಗೂ ನನ್ನ ಜೊತೆ ಇರಿ, ಇದು ತುಂಬಾ ಉಪಯುಕ್ತವಾಗಿರುತ್ತದೆ. ಈಗ ಇಎಲ್ಸಿಬಿ, ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಬಗ್ಗೆ ತಿಳಿಯೋಣ. ಇಎಲ್ಸಿಬಿ ಎಂದರೇನು? ಇದು ಭೂಮಿಗೆ ಸೋರಿಕೆಯಾಗುವ ವಿದ್ಯುತ್ ಮತ್ತು ವಿದ್ಯುತ್ ಆಘಾತದಿಂದ ರಕ್ಷಿಸುವ ಒಂದು ಸುರಕ್ಷತಾ ಸಾಧನ. ಭೂಮಿಗೆ ಸೋರಿಕೆ ವಿದ್ಯುತ್ ಪ್ರವಹಿಸುತ್ತಿದೆ ಎಂದು ಕಂಡುಬಂದ ತಕ್ಷಣ ಇದು ಟ್ರಿಪ್ ಆಗಿ ವಿದ್ಯುತ್ ಸರಬರಾಜನ್ನು ಸ್ವಯಂಚಾಲಿತವಾಗಿ ಕಡಿತಗೊಳಿಸುತ್ತದೆ. ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ? ಇಎಲ್ಸಿಬಿ ನಿರಂತರವಾಗಿ ವಿದ್ಯುತ್ ಪ್ರವಾಹವನ್ನು ಮೇಲ್ವಿಚಾರಣೆ ಮಾಡುತ್ತದೆ. ವಿದ್ಯುತ್ ಒಬ್ಬ ವ್ಯಕ್ತಿಯ ಮೂಲಕ ಅಥವಾ ದೋಷಪೂರಿತ ಇನ್ಸುಲೇಷನ್ ಮೂಲಕ ಅನಪೇಕ್ಷಿತ ಮಾರ್ಗದಲ್ಲಿ ಹರಿದರೆ ಅದನ್ನು ಸೋರಿಕೆ ವಿದ್ಯುತ್ ಎನ್ನುತ್ತೇವೆ. ಇಎಲ್ಸಿಬಿ ಈ ಅಸಮತೋಲನವನ್ನು ಪತ್ತೆ ಮಾಡಿ ತಕ್ಷಣ ಟ್ರಿಪ್ ಆಗುತ್ತದೆ. ಮುಖ್ಯ ಗಮನಿಸಬೇಕಾದ ಅಂಶ: ಇಎಲ್ಸಿಬಿ ಹಳೆಯ ತಂತ್ರಜ್ಞಾನ. ಆಧುನಿಕ ವ್ಯವಸ್ಥೆಗಳಲ್ಲಿ ಇದನ್ನು ಹೆಚ್ಚಾಗಿ ಆರ್ಸಿಸಿಬಿಯಿಂದ ಬದಲಾಯಿಸಲಾಗಿದೆ. ಮತ್ತು ನೆನಪಿಡಿ, ಇದು ಓವರ್ಲೋಡ್ ಅಥವಾ ಶಾರ್ಟ್ ಸರ್ಕ್ಯೂಟ್ ರಕ್ಷಣೆ ನೀಡುವುದಿಲ್ಲ. ಮುಂದೆ ಎಸಿಬಿ, ಏರ್ ಸರ್ಕ್ಯೂಟ್ ಬ್ರೇಕರ್. ಇದು ಹೆಚ್ಚಿನ ವಿದ್ಯುತ್ ಪ್ರವಾಹ ಮತ್ತು ಕಡಿಮೆ ವೋಲ್ಟೇಜ್ ಅನ್ವಯಗಳಿಗಾಗಿ ಬಳಸಲಾಗುವ ಭಾರೀ ಡ್ಯೂಟಿ ಬ್ರೇಕರ್. ಎಸಿಬಿಯ ವಿಶೇಷತೆ ಏನೆಂದರೆ, ದೋಷ ಸಂಭವಿಸಿದಾಗ, ಸಂಪರ್ಕಗಳು ತೆರೆದಾಗ ಗಾಳಿಯನ್ನು ಆರ್ಕ್ ಮೇಲೆ ಊದಲಾಗುತ್ತದೆ, ಅದು ಆರ್ಕ್ ಅನ್ನು ತಣಿಸಿ ನಂದಿಸುತ್ತದೆ. ಅದಕ್ಕಾಗಿ ಇದನ್ನು ಏರ್ ಸರ್ಕ್ಯೂಟ್ ಬ್ರೇಕರ್ ಎನ್ನುತ್ತೇವೆ. ಗಾಳಿಯೇ ಆರ್ಕ್ ನಂದಿಸುವ ಮಾಧ್ಯಮ. ಎಸಿಬಿಗಳನ್ನು ಎಲ್ಟಿ ಪ್ಯಾನೆಲ್ಗಳು, ಮುಖ್ಯ ವಿತರಣಾ ಫಲಕಗಳು, ವಾಣಿಜ್ಯ ಕಟ್ಟಡಗಳು ಮತ್ತು ಕೈಗಾರಿಕೆಗಳಲ್ಲಿ ಬಳಸಲಾಗುತ್ತದೆ. ಇದರ ವಿದ್ಯುತ್ ಪ್ರವಾಹದ ವ್ಯಾಪ್ತಿ 6300 ಆಂಪ್ಸ್ ವರೆಗೆ ಇರುತ್ತದೆ. ಇದು ತುಂಬಾ ಶಕ್ತಿಶಾಲಿ ಬ್ರೇಕರ್. ಡ್ರಾಟ್ ಮೆಕಾನಿಸಂ. ಇದರ ವಿಶೇಷ ಗುಣ: ವಿದ್ಯುತ್ ಕೇಬಲ್ಗಳನ್ನು ಸಂಪರ್ಕ ಕಡಿತಗೊಳಿಸದೆ ಪರೀಕ್ಷೆ ಮತ್ತು ನಿರ್ವಹಣೆಗಾಗಿ ಬ್ರೇಕರ್ ಅನ್ನು ಹೊರತೆಗೆಯಬಹುದು. ಈಗ ವಿಸಿಬಿ, ವ್ಯಾಕ್ಯೂಮ್ ಸರ್ಕ್ಯೂಟ್ ಬ್ರೇಕರ್ ಬಗ್ಗೆ ಮಾತನಾಡೋಣ. ಕಡಿಮೆ ವೋಲ್ಟೇಜ್ನಿಂದ ಮೇಲೇರಿ, ವಿಸಿಬಿ ಮಧ್ಯಮ ವೋಲ್ಟೇಜ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ಆರ್ಕ್ ನಂದಿಸುವ ಮಾಧ್ಯಮ ನಿರ್ವಾತ ಮತ್ತು ನಿರ್ವಾತ ಆರ್ಕ್ ನಂದಿಸಲು ಅತ್ಯುತ್ತಮ, ಏಕೆಂದರೆ ಅಲ್ಲಿ ಯಾವುದೇ ಕಣಗಳಿಲ್ಲ. ದೋಷ ಪತ್ತೆಯಾದಾಗ ನಿರ್ವಾತ ಇಂಟರಪ್ಟರ್ ಒಳಗಿನ ಸಂಪರ್ಕಗಳು ಬೇರ್ಪಡುತ್ತವೆ, ಆರ್ಕ್ ರೂಪುಗೊಳ್ಳುತ್ತದೆ ಮತ್ತು ವಿದ್ಯುತ್ ಶೂನ್ಯ ಹಂತದಲ್ಲಿ ತಕ್ಷಣ ನಂದಿಸಲ್ಪಡುತ್ತದೆ. ವಿಸಿಬಿಗಳನ್ನು 11 ಆವ ಸಬ್ಸ್ಟೇಷನ್ಗಳು, ಮಧ್ಯಮ ವೋಲ್ಟೇಜ್ ಸ್ವಿಚ್ ಗಿಯರ್ ಮತ್ತು ಕೈಗಾರಿಕಾ ವಿದ್ಯುತ್ ವ್ಯವಸ್ಥೆಗಳಲ್ಲಿ ಬಳಸಲಾಗುತ್ತದೆ. ವೋಲ್ಟೇಜ್ ವ್ಯಾಪ್ತಿ 33 ಬಾನವರೆಗೆ. ವಿಸಿಬಿಯ ಅತ್ಯಂತ ದೊಡ್ಡ ಅನುಕೂಲ: ಉನ್ನತ ವಿಶ್ವಾಸಾರ್ಹತೆ, ಶೂನ್ಯ ನಿರ್ವಹಣೆ ಮತ್ತು ಪರಿಸರ ಸ್ನೇಹಿ. ಇನ್ನು ಏವ 6 ಸರ್ಕ್ಯೂಟ್ ಬ್ರೇಕರ್. ಇಲ್ಲಿ ನಾವು ಉಚ್ಚ ವೋಲ್ಟೇಜ್ ಕ್ಷೇತ್ರಕ್ಕೆ ಪ್ರವೇಶಿಸುತ್ತೇವೆ. ಏವ 6 ಎಂದರೆ ಸಲ್ಫರ್ ಹೆಕ್ಸಾಫ್ಲೋರೈಡ್. ಇದು ಒಂದು ವಿಶೇಷ ಅನಿಲ. ಇದು ಇನ್ಸುಲೇಷನ್ ಮತ್ತು ಆರ್ಕ್ ನಂದಿಸುವ ಮಾಧ್ಯಮ ಎರಡೂ ಆಗಿ ಕಾರ್ಯನಿರ್ವಹಿಸುತ್ತದೆ. ದೋಷ ಸಂಭವಿಸಿದಾಗ ಚಲಿಸುವ ಸಂಪರ್ಕಗಳು ಏವ 6 ಅನಿಲ ಚೇಂಬರ್ ಒಳಗೆ ತೆರೆದುಕೊಳ್ಳುತ್ತವೆ. ರೂಪುಗೊಳ್ಳುವ ಆರ್ಕ್ ಅನ್ನು ಏವ 6 ಅನಿಲ ತಕ್ಷಣ ಹೀರಿಕೊಂಡು ನಂದಿಸುತ್ತದೆ. ಏವ 6 ಬ್ರೇಕರ್ಗಳನ್ನು ಉಚ್ಚ ವೋಲ್ಟೇಜ್ ಪವರ್ ಸಬ್ಸ್ಟೇಷನ್ಗಳು, ಟ್ರಾನ್ಸ್ಮಿಷನ್ ಸಿಸ್ಟಮ್ಗಳು ಮತ್ತು ಉಚ್ಚ ವೋಲ್ಟೇಜ್ ಸ್ವಿಚ್ಯಾರ್ಡ್ಗಳಲ್ಲಿ ಬಳಸಲಾಗುತ್ತದೆ. 33 ಆಮ ಮೇಲ್ಪಟ್ಟ ಎಲ್ಲ ಕಡೆ. ಏವ 6 ಅನಿಲ ಉರಿಯದ, ವಿಷಕಾರಿಯಲ್ಲದ ಮತ್ತು ಮರುಬಳಕೆ ಮಾಡಬಹುದಾದ ಅನಿಲ. ಕೊನೆಯದಾಗಿ ಆಲ್ ಸರ್ಕ್ಯೂಟ್ ಬ್ರೇಕರ್ ಅಥವಾ ಒಸಿಬಿ. ಇದು ಅತ್ಯಂತ ಹಳೆಯ ವಿಧಗಳಲ್ಲಿ ಒಂದು. ಇಲ್ಲಿ ಸಂಪರ್ಕಗಳು ಇನ್ಸುಲೇಟಿಂಗ್ ತೈಲದಿಂದ ತುಂಬಿದ ಟ್ಯಾಂಕ್ ಒಳಗೆ ಬೇರ್ಪಡುತ್ತವೆ. ಆರ್ಕ್ ರೂಪುಗೊಂಡಾಗ ಸುತ್ತಲಿನ ತೈಲ ವಿಭಜನೆಯಾಗಿ ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಗುತ್ತದೆ. ಇದು ಆರ್ಕ್ ಅನ್ನು ತಣಿಸಿ ನಂದಿಸಲು ಸಹಾಯ ಮಾಡುತ್ತದೆ. ತೈಲ 2 ಉದ್ದೇಶಗಳನ್ನು ಪೂರೈಸುತ್ತದೆ: ಇನ್ಸುಲೇಷನ್ ಮತ್ತು ಆರ್ಕ್ ನಿಗ್ರಹ. ಒಸಿಬಿಗಳನ್ನು ಹಳೆಯ ಸಬ್ಸ್ಟೇಷನ್ಗಳು ಮತ್ತು 11 ಬಾನ ಮೇಲ್ಪಟ್ಟ ಉಚ್ಚ ವೋಲ್ಟೇಜ್ ಅನುಸ್ಥಾಪನೆಗಳಲ್ಲಿ ಕಾಣಬಹುದು. ಮಿತಿ ಏನೆಂದರೆ,
ನಿಯಮಿತ ನಿರ್ವಹಣೆ ಅಗತ್ಯ, ಭಾರೀ ಗಾತ್ರ ಮತ್ತು ತೈಲ ಸೋರಿಕೆಯಿಂದ ಬೆಂಕಿಯ ಅಪಾಯ ಇದೆ. ಅದಕ್ಕಾಗಿ ಇಂದು ವಿಸಿಬಿ ಮತ್ತು ಏವಾ 6 ಬ್ರೇಕರ್ಗಳು ಒಸಿಬಿಯ ಸ್ಥಾನವನ್ನು ಆಕ್ರಮಿಸಿಕೊಂಡಿವೆ. ಸರಿ, ಇದೇ ನೀವೆಲ್ಲರೂ ಕಾಯುತ್ತಿದ್ದ ಸ್ಲೈಡ್, ಎಲ್ಲಾ 9 ಸರ್ಕ್ಯೂಟ್ ಬ್ರೇಕರ್ಗಳ ಸಂಪೂರ್ಣ ಹೋಲಿಕೆ. ಎಂಸಿಬಿ ಮನೆಗಳಿಗೆ 100 ಎಂಸಿಸಿಬಿ ಭಾರೀ ಕೈಗಾರಿಕಾ ಹೊರೆಗಳಿಗೆ 2500 ವರೆಗೆ. ಆರ್ಸಿಸಿಬಿ ಮಾನವ ಆಘಾತ ರಕ್ಷಣೆಗೆ. ಆರ್ಸಿಬಿಒ ಎಲ್ಲಾ 1ರಲ್ಲಿ ರಕ್ಷಣೆ. ಇಎಲ್ಸಿಬಿ ಹಳೆಯ ಭೂಮಿ ಸೋರಿಕೆ ರಕ್ಷಣೆ. ಎಸಿಬಿ 6300 ವರೆಗೆ ಕಡಿಮೆ ವೋಲ್ಟೇಜ್. ವಿಸಿಬಿ 33 ಬನ್ ವರೆಗೆ ಮಧ್ಯಮ ವೋಲ್ಟೇಜ್. ಏವಾ 33 ಬನ್ ಮೇಲ್ಪಟ್ಟ ಉಚ್ಚ ವೋಲ್ಟೇಜ್. ಒಸಿಬಿ ಹಳೆಯ ಉಚ್ಚ ವೋಲ್ಟೇಜ್ ವ್ಯವಸ್ಥೆಗಳು. ಮುಖ್ಯ ತಿಳಿವಳಿಕೆ: ವೋಲ್ಟೇಜ್ ಮತ್ತು ವಿದ್ಯುತ್ ಪ್ರವಾಹ ಹೆಚ್ಚಾದಷ್ಟು ಆರ್ಕ್ ನಂದಿಸಲು ಹೆಚ್ಚು ಸುಧಾರಿತ ಮಾಧ್ಯಮ ಬೇಕು. ಗಾಳಿಯಿಂದ ನಿರ್ವಾತಕ್ಕೆ 6ಗೆ ತೈಲಕ್ಕೆ. ಮುಕ್ತಾಯಕ್ಕೆ ಮುಂಚೆ ಒಂದು ತ್ವರಿತ ಸಾರಾಂಶ ಮಾಡೋಣ. ಎಂಸಿಬಿ ಸಣ್ಣ ಸರ್ಕ್ಯೂಟ್ ರಕ್ಷಣೆ. ಎಂಸಿಸಿಬಿ ಭಾರೀ ಕೈಗಾರಿಕಾ ಹೊರೆ ರಕ್ಷಣೆ. ಆರ್ಸಿಸಿಬಿ ಮಾನವ ಆಘಾತ ಮತ್ತು ಸೋರಿಕೆ ರಕ್ಷಣೆ. ಆರ್ಸಿಬಿಒ ಒಂದೇ ಸಾಧನದಲ್ಲಿ ಸಂಪೂರ್ಣ ರಕ್ಷಣೆ. ಮತ್ತು ಕೈಗಾರಿಕಾ ಮತ್ತು ವಿದ್ಯುತ್ ವ್ಯವಸ್ಥೆಗಳಿಗಾಗಿ ದೊಡ್ಡ 4 ಎಸಿಬಿ, ವಿಸಿಬಿ, ಸಿವಾ 6 ಮತ್ತು ಒಸಿಬಿ. ಈ 2 ಭಾಗಗಳ ಸರ್ಕ್ಯೂಟ್ ಬ್ರೇಕರ್ ಸರಣಿ ನಿಮಗೆ ಉಪಯುಕ್ತವಾಗಿದೆ ಎಂದು ಆಶಿಸುತ್ತೇನೆ. ಈ ವಿಡಿಯೋ ಸಹಾಯಕವಾಗಿದ್ದರೆ ಲೈಕ್ ಬಟನ್ ಒತ್ತಿ, ನೆಕ್ಸ್ಟ್ ಮೆಪ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಕಾಮೆಂಟ್ಸ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಹಾಕಿ, ಪ್ರತಿಯೊಂದಕ್ಕೂ ನಾನೇ ಉತ್ತರಿಸುತ್ತೇನೆ. ಸ್ಕ್ರೀನ್ನಲ್ಲಿ ತೋರಿಸಲಾದ ಸಂಬಂಧಿತ ವಿಡಿಯೋಗಳನ್ನು ಕ್ಲಿಕ್ ಮಾಡಿ ಇನ್ನಷ್ಟು ಕಲಿಯಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.